ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಇವತ್ತು ನಾನು ಈರುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಏನು ಮಾಡೋಣ ಅಂತ ಇದ್ದೀನಿ ಅಂದರೆ ಮದ್ದೂರು ವಡೆ. ಮದ್ದೂರು ವಡೆ ಅಂತ ನೆನಪಾಗೋದು ನಮಗೆ ಒಂದು ಮದ್ದೂರು ಅಂತ, ಇನ್ನೊಂದು ಟ್ರೈನ್ ಜರ್ನಿ ಅಂತ. ಯಾಕೆ ಅಂದರೆ ಟ್ರೈನಲ್ಲಿ ಮದ್ದೂರು ವಡೆ ಎಲ್ಲ ಮಾರ್ತಾ ಇರ್ತಾರಲ್ಲ, ಅದು ತಿನ್ನಲಿಕ್ಕೆ ಒಂಥರ ಖುಷಿಯಾಗುತ್ತೆ. ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಮದ್ದೂರು ವಡೆನ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ನನಗೆ ಗೊತ್ತಾಗಲಿಲ್ಲ ಯಾವ ಥರ ಮಾಡಬೇಕು ಅಂತ. ಯೂಟ್ಯೂಬ್ ನೋಡ್ಕೊಂಡಿದ್ದೆ, ಅಷ್ಟು ಹದ ಗೊತ್ತಾಗಲಿಲ್ಲ, ಅದು ಮೆತ್ತಗಾಗಿ ಹೋಗ್ತಿತ್ತು. ಆಮೇಲೆ ಸಣ್ಣ ಸಣ್ಣ ಬೆಂಕಿ ಇಟ್ಕೊಂಡು ಮಾಡಿದೆ. ಪರವಾಗಿಲ್ಲ, ಚೆನ್ನಾಗೇ ಆಗಿದೆ. ಫಸ್ಟ್ ಟೈಮ್ ಮಾಡಿದ್ದು ಅನಿಸ್ತಾನೆ ಇರಲಿಲ್ಲ. ಹಾಗಾಗಿ ಟೇಸ್ಟಿಯಾಗಿತ್ತು ಮಾತ್ರ. ತುಂಬಾ ಇಷ್ಟ ಆಯಿತು ನಮ್ಮ ಮನೆಯಲ್ಲೂ. ನೆಕ್ಸ್ಟ್ ಟೈಮ್ ಮಾಡಿದಾಗ ಇನ್ನೂ ಪರ್ಫೆಕ್ಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ಆದರೂ ಮಕ್ಳಿಗೆ ಮಾತ್ರ ತುಂಬಾ ಖುಷಿ ಆಯಿತು. ಹಾಗೆಯೇ ಕ್ರಾಫ್ಟ್ ಟೈಮಲ್ಲಿ ನಾನು ಕ್ರಾಫ್ಟ್ ಮಾಡೋಣ ಅಂತೇಳ್ಬಿಟ್ಟು, ಈ ವರಮಹಾಲಕ್ಷ್ಮಿ ಟೈಮ್ನಲ್ಲೆಲ್ಲ ಡೆಕೋರೇಷನಿಗೆ ಇಡ್ತಾರಲ್ಲ, ಹಾಗಾಗಿ ಆ ಥರದೊಂದು ಕಾನ್ಸೆಪ್ಟಲ್ಲಿ ಲಕ್ಷ್ಮೀ ಪಾದಿಕೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇದು ನಾನು ಪೇಪರಲ್ಲಿ ಮಾಡಿದೆ. ಆ್ಯಕ್ಚುಲಿ ಫೋಮ್ ಶೀಟಲ್ಲಿ ಮಾಡಬೇಕಾಗಿತ್ತು, ತುಂಬಾ ಚೆನ್ನಾಗಿ ಬರ್ತಿತ್ತು. ಒಂದು ಫೋಮ್ ಶೀಟಿಂದ ನಾನು ಮಾಡಿದ್ದೆ ವಿಡಿಯೋ, ಅದು ಸಿಗ್ತಾಯಿಲ್ಲ. ಇಲ್ಲಾಂದರೆ ಅದನ್ನು ಅಪ್ಲೋಡ್ ಮಾಡ್ಬೋದು. ಅದು ಏನಂತಂದರೆ ಗೋಲ್ಡ್ ಕಲರಲ್ಲಿ ಮಾಡಿರಲಿಲ್ಲ, ಅದು ರೆಡ್ ಕಲರಲ್ಲಿ ಮಾಡಿದ್ದೆ. ಹಾಗಾಗಿ ಚೆನ್ನಾಗಾಗಿರಲಿಲ್ಲ ಅಂಥೇಳಿ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಈಗ ಪೇಪರಲ್ಲಿ ಮಾಡಿದ್ದೀನಿ. ಇದು ನೀವು ಬೇಕಂತಂದರೆ ಫೋಮ್ ಶೀಟಲ್ಲಿ ಮಾಡಿ ಅದಕ್ಕೆ ಡೆಕೋರೇಷನ್ನಿಗೆ ಬೀಡ್ಸ್ ಎಲ್ಲ ಹಾಕಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಈಸಿನೂ ಆಗಿರುತ್ತೆ. ಫೋಮ್ ಶೀಟ್ ಅಂತಂದರೆ ತುಂಬಾ ಲುಕ್ ಕೊಡುತ್ತೆ. ಪೇಪರ್ಗಿಂತ ಫೋಮ್ ಶೀಟ್ ತುಂಬ ಲುಕ್ ಕೊಡುತ್ತೆ. ಇಲ್ಲ ಅಂತಂದರೆ ಬಟ್ಟೆಯಲ್ಲೂ ಮಾಡ್ಬೋದು. ಬಟ್ಟೆಯಲ್ಲೂ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಈ ದಸರಾ ಟೈಮ್ನಲ್ಲೆಲ್ಲ ಡೆಕೋರೇಷನಿಗೆ ಬಟ್ಟೆದು ಇಡ್ತಾರೆ. ಇಲ್ಲ ಅಂತಂದರೆ ಏನಂತಂದರೆ ಹಳೆ ಕಾಲದಲ್ಲೆಲ್ಲ ಇದು ಕಟ್ಟಿಗೆಯಿಂದ ಮಾಡಿ ಇಡ್ತಿದ್ರು. ತುಂಬಾ ಚೆನ್ನಾಗಿರ್ತಿತ್ತು. ಈಗ ಫೋಮ್ ಶೀಟಲ್ಲಿ ಮಾಡೋವಂಥ ಟ್ರೆಂಡು. ಹಾಗಾಗಿ ತುಂಬ ಜನ ಫೋಮ್ ಶೀಟಲ್ಲೇ ಮಾಡ್ತಾರೆ. ಹಾಗೆ ನಾನು ಈ ಥರದೊಂದು ಪುಟ್ಟದಾಗಿರೋ ಪ್ಲೇಟಲ್ಲಿ ಒಂದು ಕಮಲದ ಹೂ ಶೇಪಲ್ಲಿ ಮಾಡಿಬಿಟ್ಟು ಪೇಪರ್ ಕಟ್ಟಿಂಗ್ನ ಈ ಒಂದು ಪಾದಿಕೆಯನ್ನು ಇಡ್ತಾಯಿದ್ದೀನಿ. ಇದು ಒಂದು ಕಾನ್ಸೆಪ್ಟು ಈಸಿನೂ ಇದೆ. ನೀವು ವರಮಹಾಲಕ್ಷ್ಮಿ ದಿನ ಡೆಕೋರೇಷನ್ನಿಗೆ ಇನ್ನೂ ಸ್ವಲ್ಪ ಏನಾದರೂ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಮಾಡ್ಬೋದು. ಐಡಿಯಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಒಳ್ಳೆಯ ಕಾನ್ಸೆಪ್ಟ್ ಮೇಲೆ ಬಂದಿದ್ದೀನಿ. ಮಕ್ಕಳಿಗೆ ತುಂಬಾ ಯೂಸ್ ಆಗೋವಂಥ ಒಂದು ನ್ಯೂಸ್ ಪೇಪರ್ ಜೊತೆಗೆ ಬರುವಂತಹ ಒಂದು ಅಡಿಷ್ನಲ್ಲು ದಿ ಹಿಂದೂ ಅನ್ನೋ ಒಂದು ನ್ಯೂಸ್ ಪೇಪರ್ ಜೊತೆಗೆ ಬರುತ್ತೆ. ಯಂಗ್ ವರ್ಲ್ಡ್ ಅಂತ. ಉಲ್ಟಾ ಕಾಣಿಸ್ತಾ ಇದೆ ಅನಿಸುತ್ತೆ ನನಗೆ. ಹೀಗಿಟ್ಕೊಂಡು ಯಾಕೆ ಉಲ್ಟಾ ಕಾಣಿಸ್ತಾ ಇದೆ ಅದು? ಓಕೆ, ಯಂಗ್ ವರ್ಲ್ಡ್ ಅಂತ ಇದೆ ಇದು. ಇದರಲ್ಲಿ ಮಕ್ಳಿಗೆ ತುಂಬಾ ಯೂಸ್ ಆಗುತ್ತೆ. ಯಾವ ಥರ ಯೂಸ್ ಆಗುತ್ತೆ ಅಂತಂದರೆ ಸ್ಟೋರೀಸ್ ಇರುತ್ತೆ. ಹಾಗೆಯೇ ಇಂಗ್ಲೀಷ್ ಕಲೀಲಿಕ್ಕೆ ತುಂಬಾ ಯೂಸ್ ಆಗೋವಂಥದ್ದು ಟಿಪ್ಸ್ ಇರುತ್ತೆ. ಮತ್ತು ಕ್ರಾಫ್ಟ್ ಐಟಮ್ಸ್ ಮಾಡೋವಂಥದ್ದು ಇರುತ್ತೆ. ಪೇಪರ್ ಕಟ್ಟಿಂಗ್ ಇರುತ್ತೆ. ಎಲ್ಲ ಥರದ್ದು ಇರುತ್ತೆ. ಬೇಸಿಕ್ ಇಂಗ್ಲೀಷಲ್ಲೇ ಇರುತ್ತೆ. ಮತ್ತು ತುಂಬ ದೊಡ್ಡದು ಇಂಗ್ಲೀಷ್ ಇಲ್ಲ. ಕಾಮಿಕ್ಸ್ ಇರುತ್ತೆ. ಹೀಗೆ ಮಕ್ಕಳಲ್ಲಿ ಕ್ರಾಫ್ಟ್ ಮಾಡೋವಂಥದ್ದು, ಕ್ರಿಯೇಟಿವ್ ಮಾಡೋವಂಥದ್ದು ಎಲ್ಲ ಐಟಮ್ಸು ಈ ಪೇಪರಲ್ಲಿ ಇರುತ್ತೆ. ಮಕ್ಳಿಗೆ ತುಂಬಾ ಯೂಸ್ ಆಗುತ್ತೆ. ಇದು ಬಂದು ಫ್ರೈಡೇ ಬರುತ್ತೆ. ಇದು ಅಡಿಷ್ನಲ್ಲು. ಇದಕ್ಕೆ ರುಪೀಸು 20 ರುಪೀಸು. ನೀವು ಎಕ್ಸ್ಟ್ರಾ ಬೇಕು ಅಂತಂದರೆ ನೀವು ಜಸ್ಟ್ 20 ರುಪೀಸ್ ಕೊಟ್ಟು ಇದನ್ನು ತೊಗೊಂಬಂದು ಮಕ್ಕಳಿಗೆ ಓದಲಿಕ್ಕೆ ಹೇಳಿ. ತುಂಬಾ ಚೆನ್ನಾಗಿದೆ. ಕ್ರಾಫ್ಟ್ ಇದೆ ಮತ್ತು ಒಂದು ಪ್ಲೇಸಸ್ ಬಗ್ಗೆ ಐಡಿಯಾಸ್ ಇರುತ್ತೆ. ಮಕ್ಕಳಿಗೇನೆ
ಕ್ರಿಯೇಟಿವ್ ಮಾಡೋದಾದರೂ ಇದರಲ್ಲಿರುತ್ತೆ. ಮತ್ತು ಒಂದು ಇನ್ಫಾರ್ಮೇಟಿವ್ ಆಗಿ, ಕ್ರಿಯೇಟಿವ್ ಆಗಿ, ಹಾಗೆಯೇ ಫನ್ ಆಗಿರುವಂಥ ಎಲ್ಲ ಕಾನ್ಸೆಪ್ಟ್ ಕೂಡ ಈ ಒಂದು ಪೇಪರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಪಝಲಿಂದ ಹಿಡ್ಕೊಂಡು ಆಮೇಲೆ ವಾರಕ್ಕೆ ಒಂದೊಂದು ಕಾನ್ಸೆಪ್ಟ್ ಅಂತ ತಗೊಂಡು ಅದ್ರ ಮೇಲೂ ಇವರು ಮಾಡಿದ್ದಾರೆ. ಹಾಗಾಗಿ ನೀವು ಇದನ್ನು ಮಕ್ಕಳಿಗೆ ಕೊಡ್ಬೋದು. ಇಂಗ್ಲೀಷ್